ಕೊಪ್ಪಳದಲ್ಲೂ 2 ಆಟೋ ಗ್ಯಾಸ್ ಬಂಕ್ಗಳು ಬಂದ್ 3 ದಿನಗಳಿಂದ ಬಂದ್ ಆಗಿದ್ದಾವೆ. ಆಟೋ ಗ್ಯಾಸ್ ಬಂಕ್ಗಳು ಗ್ಯಾಸ್ ಸಿಗದೆ ಆಟೋಗಳನ್ನು ನಿಲ್ಲಿಸಿದ್ದಾರೆ ಮಾಲೀಕರು. ಮನೆ ಖರ್ಚಿಗೂ ಕೂಡ ಹಣ ಇಲ್ಲ ಅಂತ ಪರಿಸ್ಥಿತಿ ಎದುರಾಗಿರೋದು. ಕೊಪ್ಪಳದಲ್ಲೂ ಕೂಡ 2 ಗ್ಯಾಸ್ ಬಂಕ್ ಕಂಪ್ಲೀಟ್ ಆಗಿ ಬಂದ್ ಆಗಿಬಿಟ್ಟಿದೆ. 3 ದಿನಗಳಿಂದ ಬಂದ್ ಆಗಿದ್ದಾವೆ ಆಟೋ ಗ್ಯಾಸ್ ಬಂಕ್ಗಳು. ಹಾಗಾದ್ರೆ ಆಟೋ ಚಾಲಕರ ಪರಿಸ್ಥಿತಿ ಏನು? ಯಾರನ್ನ ಕೇಳಬೇಕು? ಪರಿಹಾರ ಕೇಳಕ್ಕಾಗತ್ತಾ? ಇದಕ್ಕೆ ಯಾರಾದರೂ ಪರಿಹಾರನಾದರೂ ಕೊಡ್ತಾರಾ? ಖಂಡಿತ ಇಲ್ಲ. ಹಾಗಾಗಿ ಈ ದೈನಂದಿನ ಜೀವನದ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ನೋಡಿ. EMI ಕಟ್ಟೋದಕ್ಕೂ ಆಗದೆ ಪರದಾಟ. ಎಷ್ಟೋ ಗಾಡಿಗಳನ್ನು EMI ಮೇಲೆ ತಗೊಂಡಿರ್ತಾರೆ. ತಿಂಗಳಾಯಿತು ಈಗಾಗಲೇ ಇದು ಶುರುವಾಗಿ, 1 ವಾರದಿಂದಲೇ ಶುರುವಾಯಿತು ಈ ಅಭಾವಗಳು. ಆದರೆ ಇದನ್ನೆಲ್ಲ ಕೇಳಲ್ಲ. ಈ EMI ಇನ್ಸ್ಟಾಲ್ಮೆಂಟಲ್ಲಿ ತಂದಿರ್ತೀವಲ್ಲ ಆಟೋಗಳನ್ನ, ಅದನ್ನ ಅವ್ರು ಯಾರೂ ಕೇಳಲ್ಲ. EMI ಕಟ್ಟೋದಷ್ಟೇ ಕೇಳ್ತಾರೆ. ಆ ಸಂದರ್ಭದಲ್ಲಿ ಕಟ್ಟಲಿಲ್ಲ ಅಂದರೆ ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಲಿಮಿಟೇಷನ್ ಇರುತ್ತೆ. ಅದು ಮುಗಿದ್ರೆ ಸೀಸ್ ಮಾಡ್ತೀವಿ ಅಂತ ಬರ್ತಾರೆ. ಆಗೇನಾಗುತ್ತೆ? ದೈನಂದಿನ ದುಡಿಮೆ ಇಲ್ಲ, ಜೀವನ ಕಷ್ಟ. ಇದನ್ನೇ ಅವಲಂಬನೆ ಮಾಡ್ಕೊಂಡು ಆಟೋ ತೊಗೊಂಡು ಬಂದಿರ್ತಾರೆ. ಆಟೋನು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಚಾಲಕರ ಪರಿಸ್ಥಿತಿ ಏನಾಗಬೇಡ? ಈಗ ಅಂಥದ್ದೇ ಪರಿಸ್ಥಿತಿ ಮರುಕಳಿಸಿರೋದು. ಈ ಕೋವಿಡ್ ಕಾರ್ಮೋಡವನ್ನು ದಾಟ್ಕೊಂಡು ಬಂದು ಜನಜೀವನ ಇನ್ನೇನು ಸರಿ ಹೋಗ್ತಾ ಇತ್ತು ಅನ್ನುವಷ್ಟರಲ್ಲಿ ಏನೋ ಒಂದು ಎಡವಟ್ಟಾಗುತ್ತೆ. ಅಂಥ ಎಡವಟ್ಟು ಮತ್ತೆ ಆಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರ ಪರಿಸ್ಥಿತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ. EMI ಕಟ್ಟೋಕ್ಕೂ ಆಗದೆ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಗ್ಯಾಸ್ ಪ್ಲಸ್ ಬಂಕ್ ಬಂದ್ ಆಗಿದೆ. ಇದರಿಂದ ಜೀವನ ಅಲ್ಲಿ ಭಾರಿನೇ ದುಸ್ತರವಾಗ್ತಾ ಇದೆ ಆಟೋ ಚಾಲಕರಿಗೆ. ಅದು ಬಂದಾದ್ಮೇಲೆ ನಮ್ದು